ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನು, ಅವರ ಫೀಲಿಂಗ್ಸ್ ಏನು, ಅವರ ಥಾಟ್ಸ್ ಏನು ಅನ್ನುವಂಥದ್ದನ್ನು ನೋಡೋಣ. ನಾನು ಇವತ್ತು ಯೂಸ್ ಮಾಡ್ತಿರೋವಂಥ 2 ಡೆಕ್ ಬಂದು ಇದು ಮತ್ತು ಇದಾಗಿರುತ್ತೆ. ಇದು ಒರಾಕಲ್ ಡೆಕ್ ಅಂತ ಹೇಳ್ತೀವಿ. ಸೊ ನೋಡೋಣ ಅವರು ನಿಮ್ಗೆ ಏನು ಮೆಸೇಜ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರ ಫೀಲಿಂಗ್ಸ್ ಥಾಟ್ಸ್ ಏನು ಅಂತ ಅಂದ್ಬಿಟ್ಟು. ಓಕೆ, ಗಿಲ್ಟಿ ಅಂತ ಅಂದರೆ ಅವ್ರಿಗೆ ಒಂದು ಫೀಲ್ ಆಗ್ತಾ ಇದೆ, ನಾನು ಮಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟು ಅವರು ಒಂದು ಪೇಯ್ನಲ್ಲಿದ್ದಾರೆ. ಅವ್ರಿಗೆ ಅನ್ನಿಸ್ತಿದೆ, ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಾಂಗ್ ಮಾಡಿದೆ, ನಾನು ಈ ಒಂದು ರಿಲೇಷನ್ಶಿಪ್ನ ಹಾಳು ಮಾಡಿದೆ, ನಾನು ಕರೆಕ್ಟಾಗಿದ್ದಿದ್ರೆ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ವರ್ಕ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ನ್ಯೂ ಚಾಪ್ಟರ್ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಅಂದರೆ ಈ ಪರ್ಸನ್ ಬಂದು ಒಂದು ಹೊಸ ಅಧ್ಯಾಯನ ಓಪನ್ ಮಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಬಿಕಾಸ್ ನಾನು ಮಾತಾಡ್ತಾ ಇರೋದು ನಿಮ್ಮ ಫೀಲಿಂಗ್ಸ್ ಮತ್ತು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್, ನೀವಿಬ್ಬರು ಯಾವ ಥರ ಇದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲ. ಸೊ ಅವರು ನಿಮ್ಮ ಜೊತೆ ಒಂದು ನ್ಯೂ ಚಾಪ್ಟರ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಪಾಸ್ಟಲ್ಲಿ ಆಗಿದ್ದನ್ನ ಎಲ್ಲನೂ ಬಿಟ್ಟು ಪ್ರೆಸೆಂಟಲ್ಲಿ ಅವರು ಮತ್ತೆ ಒಂದು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ಇಲ್ಲಿ. ಆ್ಯಂಡ್ ಸೆಲ್ಫ್ ಲವ್ ಅಂತ ಬರ್ತಾ ಇದೆ. ಅಂತ ಅಂದರೆ ಅವ್ರಿಗೆ ಒಂದು ಅರ್ಥ ಆಗ್ತಿದೆ, ನಾನು ಕರೆಕ್ಟಾಗಿರಬೇಕಿತ್ತು, ನಾನು ನಿಮಗೆ ಕರೆಕ್ಟಾಗಿ ಪ್ರೀತಿನ ಮಾಡಿದ್ದಿದ್ರೆ ನಾನು ಇವತ್ತು ನಿಮ್ಮ ಜೊತೆ ಚೆನ್ನಾಗಿರ್ತಿದ್ದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿದೆ. ಆ್ಯಂಡ್ ಆ ಪರ್ಸನ್ ಅವ್ರಿಗಾಗಿ ಅವರು ಟೈಮ್ ಕೊಟ್ಕೊಳ್ತಿದ್ದಾರೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರಿಗೆ ಆಗಿರುವಂಥ ಒಂದು ಗಿಲ್ಟನ್ನ ಅವರು ರಿಯಲೈಸ್ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ತಿದ್ದಾರೆ. ಓಕೆ, ನಾನು ಸರಿಯಾಗಿದ್ದಿದ್ರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಒಂದು ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ಇರ್ತಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ನಾನು ನಿಮ್ಮ ಜೊತೆ ಇದ್ದಿದ್ದಿದ್ರೆ ನಾನು ಕರೆಕ್ಟಾಗಿದ್ದಿದ್ರೆ ಯಾರೂ ನಮ್ಮನ್ನು ದೂರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನೇ ನಿಮಗೆ ಪ್ರಾಪರಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಿ ನಿಮ್ಮ ಜೊತೆ ಇದ್ದು ನೀವು ನಿಮ್ಮನ್ನು ಕೇರ್, ಕನ್ಸರ್ನ್, ಪ್ರೀತಿ ತೋರಿಸಿದಿದ್ರೆ ನಾನು ಇವತ್ತು ನಿಮ್ಮ ಜೊತೆ ಇರ್ತಿದ್ದೆ, ನಮ್ಮಿಬ್ಬರನ್ನು ಯಾರೂ ಕೂಡ ದೂರ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಇನ್ನೊಂದು ಅನ್ನಿಸ್ತಾ ಇದೆ, ಐ ವಾಸ್ ನಾಟ್ ಹ್ಯಾಪಿ ದ ವೇ ಥಿಂಗ್ಸ್ ವೇರ್ ಗೋಯಿಂಗ್. ಅಂದರೆ ಈ ವಿಚಾರಗಳು ಯಾವ ಥರ ನಡೀತಿತ್ತು ನಮ್ಮಿಬ್ಬರ ಮಧ್ಯ, ಅದರಲ್ಲಿ ನಾನು ಖುಷಿಯಾಗಿರಲಿಲ್ಲ, ನಾನು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ, ನಾನು ಕರೆಕ್ಟಾಗಿರಲಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋವಂಥದ್ದನ್ನು ಅವ್ರಿಗೆ ಅರ್ಥ ಆಗ್ತಿದೆ. ಅಂದರೆ ಈ ಪರ್ಸನ್ ಅವರಿದ್ದಂತಹ ಬಿಹೇವಿಯರ್, ಅವ್ರು ನಡ್ಕೊಳ್ತಾ ಇದ್ದಂತಹ ರೀತಿ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋವಂಥದ್ದು ಅವ್ರಿಗೆ ಕೊಡ್ತಾ ಇರಲಿಲ್ಲ. ಅಂದರೆ ಆ ಪರ್ಸನ್ ನಿಮ್ಮ ಜೊತೆ ಇದ್ರೂ ಕೂಡ ಅವ್ರು ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ದಿದ್ದನ್ನು ಅವ್ರಿಗೆ ಅನ್ನಿಸ್ತಿತ್ತು, ನಾನು 100% ಈ ಒಂದು ರಿಲೇಷನ್ಶಿಪ್ಗೆ ಎಫರ್ಟ್ಸ್ ಅನ್ನೋ ಅಂಥದ್ದನ್ನು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಟ್ಯಾರೋ ಕಾರ್ಡಲ್ಲಿ 3 ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಮೂರನೇ ವ್ಯಕ್ತಿ ಯಾರು ನಿಮ್ಮ ಪರ್ಸನ್ನ ಮಿಸ್ಲೀಡ್ ಮಾಡಿದ್ದಾರೆ. ಅಂದರೆ ಈ ಇನ್ನೊಬ್ಬ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಗ್ಗೆ ಆ ಪರ್ಸನ್ ಹತ್ರ ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರು ಆ ಒಂದು ರಿಲೇಷನ್ಶಿಪ್ನ ಎಷ್ಟೇ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಹೋದ್ರೂ ಈ ಪರ್ಸನ್ ಮಾತ್ರ ಈ ಒಂದು ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ಆ ಪರ್ಸನ್ಗೆ ಒಂಥರ ಜೆಲಸ್ ಫೀಲ್ ಆಗಿದೆ, ಅಥವಾ ಆ ಪರ್ಸನ್ ನೀವು ಮತ್ತು ಅವರು ಜೊತೆಯಾಗಿರೋದನ್ನು ಅವ್ರಿಗೆ ನೋಡೋದಕ್ಕೆ ಆಗಿಲ್ಲ, ಅವ್ರಿಗೆ ಒಂಥರ ಹೊಟ್ಟೆ ಉರಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ನಿಮ್ಮ ಒಂದು ಖುಷಿಯಾಗಿದ್ದಂತಹ ಒಂದು ರಿಲೇಷನ್ಶಿಪ್ಪು ಡಿಸ್ಟರ್ಬ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಈ ಪರ್ಸನ್ ಇನ್ವಾಲ್ವ್ ಆದಮೇಲೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬಾ ಚೆನ್ನಾಗಿದ್ದಿದ್ದು ಹಾಳಾಗ್ತಾ ಬಂದಿದೆ. ಅಂದರೆ ಇವರು ಆ ಒಂದು ಥರ್ಡ್ ಪರ್ಸನ್ ಹತ್ರ ಈ ಒಂದು ವಿಚಾರ ತಿಳ್ಕೊಂಡಾಗ, ಅಂದರೆ ಥರ್ಡ್ ಪಾರ್ಟಿ ಅವ್ರ ಥರ್ಡ್ ಪರ್ಸನ್ ನಿಮ್ಮ ಒಂದು ವಿಚಾರನ ತಿಳ್ಕೊಂಡಾಗ ಆ ಪರ್ಸನ್ ನಿಮ್ಮ ಮೇಲೆ ಒಂದು ನೆಗೆಟಿವ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊರತು ಅದನ್ನು ಅವರು ಒಪ್ಕೊಂಡು ನಿಮ್ಮಿಬ್ಬರಿಗೆ ಸಪೋರ್ಟ್ ಅನ್ನೋವಂಥದ್ದು ಈ ಪರ್ಸನ್ ಮಾಡಿಲ್ಲ. ಬಟ್ ನಿಮ್ಮ ಪರ್ಸನ್ ಮೇಲೆ ಇದ್ದಂತಹ ಈ ಒಂದು ಲವ್, ಕೇರ್, ಅಫೆಕ್ಷನ್ ಮಾತ್ರ ಡೇ ಬೈ ಡೇ ಅದು ಜಾಸ್ತಿನೇ ಆಗಿದೆ. ಅದು ಏನು ನಿಮ್ಮ ಮೇಲೆ ಅವ್ರಿಗೆ ಕಮ್ಮಿ ಆಗಲಿಲ್ಲ. ಆದರೆ ಥರ್ಡ್ ಪಾರ್ಟಿ ಅನ್ನೋರು ಇದ್ದು ನಿಮ್ಮಿಬ್ಬರ
ಮಧ್ಯ ಅವ್ರು ಇನ್ವಾಲ್ವ್ ಆಗಿ ನಿಮ್ಮ ಪರ್ಸನ್ನ ಅವರು ಚೇಂಜ್ ಮಾಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ದ ಅರ್ಮಿಟ್ ಕಾರ್ಡ್ ಅಂತ ಅಂದರೆ ಅವರು ಥರ್ಡ್ ಪಾರ್ಟಿ ಸುಮ್ಮನೆ ಇಂಟರ್ಫಿಯರೆನ್ಸ್ ಆಗಿದ್ದಾರೆ. ಅವರ ಒಂದು ಬುದ್ಧಿ ಮಾತನ್ನ ಈ ಒಂದು ನಿಮ್ಮ ಪರ್ಸನ್ಗೆ ಹೇಳೋ ಅಂಥದ್ದನ್ನು ಮಾಡಿದ್ದಾರೆ. ನಿಮ್ಮ ಪರ್ಸನ್ನ ನಿಮ್ಮಿಂದ ದೂರ ಎಷ್ಟು ಇಡೋದಕ್ಕಾಗುತ್ತೋ ಅಷ್ಟು ಮಾತುಗಳನ್ನ ಆಡಿದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಇದೇ ನಿಜಾನೇನೋ, ನಾನು ಎಲ್ಲೋ ರಾಂಗ್ ಮಾಡ್ತಿದ್ದೀನಿ, ನಾನು ಒಂದು ರಿಲೇಷನ್ಶಿಪ್ ಅನ್ನೋಂಥದ್ದು ಇದು ಸರಿ ಇಲ್ವೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ಒಂದು ಮೈಂಡಲ್ಲಿ ಹಾಕ್ಕೊಂಡು ನಿಮ್ಮಿಂದ ಅವರು ದೂರ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ ಹೊರತು ಈ ಒಂದು ರಿಲೇಷನ್ಶಿಪ್ನ ಮತ್ತೆ ಸರಿ ಮಾಡ್ಕೊಳ್ಳೋದು ಅಥವಾ ಮತ್ತೆ ಪುನಃ ಈ ಒಂದು ರಿಲೇಷನ್ಶಿಪ್ನ ರೈಟ್ ವೇಲಿ ತೊಗೊಂಡು ಹೋಗೋ ಥರ ಇವರು ಯೋಚನೆ ಮಾಡಿಲ್ಲ. ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಹಾಳಾಗ್ತಾ ಹೋಗಿದೆ. ಸೊ ಅದು ಈ ಪರ್ಸನ್ಗೆ ಈಗ ರಿಯಲೈಸೇಷನ್ ಅನ್ನೋವಂಥದ್ದು ಆಗ್ತಾ ಇದೆ. ಅಂದರೆ ನಾನು ನಡ್ಕೊಂಡಂತಹ ರೀತಿನೇ ಕರೆಕ್ಟಾಗಿಲ್ಲ, ನಾನು ನಿಮ್ಮ ಜೊತೆ ಬಿಹೇವ್ ಮಾಡಿದಂಥ ರೀತಿ ಕರೆಕ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರು ನಡ್ಕೊಂಡಿರೋವಂಥ ರೀತಿ. ಅವರು ಗಿಲ್ಟ್ ಅನ್ನೋದನ್ನು ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ತಪ್ಪು ತಿಳುವಳಿಕೆ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ, ಅದನ್ನು ರಿಯಲೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಈಗ ಆ ಪರ್ಸನ್ಗೆ ಒಂದು ಚೇಂಜಸ್ ಅನ್ನೋವಂಥದ್ದು ಫೀಲ್ ಆಗ್ತಾ ಇದೆ. ಈಗ ಈ ಪರ್ಸನ್ ನಿಮ್ಮ ಹತ್ರ ಬಂದು ನಿಮ್ಮ ಒಂದು ಪ್ರೀತಿ ಎಷ್ಟು ಜೆನ್ಯೂನ್ ಆಗಿದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಅರ್ಥ ಆಗಿರೋ ಅಂಥದ್ದು. ಆ್ಯಂಡ್ ಆ ಪರ್ಸನ್ ನಿಮ್ಮ ಹತ್ರ ಮತ್ತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಒಂದು ಜೀವನನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದಾರೆ. ಒಂದು ನೀವಿದ್ದಾಗ ಅವರ ಲೈಫಲ್ಲಿ ಒಂದು ಗ್ರೋತ್ ಅನ್ನೋವಂಥದ್ದು ಇತ್ತು. ಒಂದು ಎಮೋಷನಲಿ, ಮೆಂಟಲಿ ಮತ್ತು ಫಿನಾನ್ಷಿಯಲಿ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಅದರಿಂದಾಗಿ ಈ ಪರ್ಸನ್ಗೆ ರಿಯಲೈಸೇಷನ್ ಅನ್ನೋವಂಥದ್ದಾಗಿದೆ. ನೀವಿದ್ದಾಗ ಆ ಪರ್ಸನ್ ಲೈಫಲ್ಲಿ ಪ್ರತಿಯೊಂದು ವಿಚಾರಕ್ಕೂ ನೀವು ಅವ್ರಿಗೆ ಒಂದು ಬೆನ್ನೆಲುಬು ಆಗಿ ನಿಂತಿದ್ರಿ, ನೀವು ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ರಿ. ನೀವು ಆ ಪರ್ಸನ್ ಜೊತೆ ಇದ್ದಾಗ ಅವರ ಲೈಫಲ್ಲಿ ಒಂದು ಗ್ರೋತ್ ಅನ್ನೋದು, ಒಂದು ಬೆಳವಣಿಗೆ ಅನ್ನೋವಂಥದ್ದು ಇತ್ತು. ಆಮೇಲೆ ಅವ್ರಿಗೆ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನೋವಂಥದ್ದಿತ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಪರ್ಸನ್ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ರೆ ಅವ್ರಿಗೆ ಆ ಒಂದು ರಿಯಲೈಸೇಷನ್ ಮತ್ತು ಆ ಒಂದು ರಿಲ್ಯಾಕ್ಸ್ ಅನ್ನೋವಂಥದ್ದು ಆಗ್ತಾ ಇತ್ತು ವಿಚಾರದ ಮೇಲೆ. ಬಟ್ ಯಾವುದೋ ಬೇರೆ ವ್ಯಕ್ತಿ ಮಾತನ್ನು ಕೇಳಿಕೊಂಡು ಅವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮಿಂದ ದೂರ ಹೋಗೋ ಹಂಗೆ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಒಂದು ಪರ್ಸನ್ ಈಗ ಫೀಲ್ ಮಾಡ್ತಾ ಇರೋವಂಥದ್ದು ಗಿಲ್ಟ್. ಅವ್ರಿಗೆ ಈಗ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗ್ತಾ ಇದೆ. ಅವರು ನಡ್ಕೊಂಡಂತಹ ರೀತಿ ಅವ್ರಿಗೀಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋವಂಥದ್ದನ್ನು ಕೊಡ್ತಾ ಇಲ್ಲ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ಗೆ ಗೊತ್ತು, ನೀವು ತುಂಬ ಕೇರ್ ತೋರಿಸಿದ್ದೀರಾ, ಕನ್ಸರ್ನ್ ತೋರಿಸಿದ್ದೀರಾ, ಪ್ರೀತಿ ಅನ್ನೋವಂಥದ್ದನ್ನು ಕೊಟ್ಟಿದ್ದೀರಾ. ಆಮೇಲೆ ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಅನ್ನೋವಂಥದ್ದನ್ನು ಕೊಟ್ಟಿದ್ರಿ. ಅವ್ರಿಗೆ ಏನೇ ಒಂದು ತಪ್ಪು ಮಾಡಿದರೂ ಕೂಡ ನೀವು ಅದನ್ನು ಕ್ಷಮಿಸ್ತಾ ಇದ್ರಿ. ನಿಮ್ಮ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ತುಂಬಾ ಜೆನ್ಯೂನ್ ಆಗಿ ಆ ಒಂದು ರಿಲೇಷನ್ಶಿಪ್ಗೆ ಆಗ್ತಾ ಇದ್ರಿ ಅನ್ನೋವಂಥದ್ದು ಈ ಪರ್ಸನ್ಗೆ ಗೊತ್ತಾಗಿದೆ. ಮತ್ತು ನೀವು ಬರೀ ಅವರಿಗೆ ಎಮೋಷನಲ್ ಸಪೋರ್ಟು ಅಲ್ಲ, ಒಂದು ಫಿನಾನ್ಷಿಯಲ್ ಸಪೋರ್ಟು ಕೂಡ ಮಾಡಿದ್ದೀರಾ. ಅವ್ರ ಕಷ್ಟ ಅಂತ ಅಂದಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಆ ಪರ್ಸನ್ಗೆ ನೀವು ನಿಮ್ಮ ಕೈಯಾರೆ ನಿಮ್ಮ ದುಡ್ಡನ್ನು ಕೊಟ್ಟು ಖರ್ಚು ಮಾಡಿದ್ದೀರಾ. ಸೊ ಪ್ರತಿಯೊಂದರಲ್ಲೂ ಕೂಡ ನೀವು ಅವರ ಜೊತೆಯಾಗಿ ಇದ್ದಿದ್ದು ಆ ಪರ್ಸನ್ಗೆ ರಿಯಲೈಸೇಷನ್ ಆಗ್ತಾ ಇದೆ. ಅದು ಈಗ ಅವ್ರಿಗೆ ಗಿಲ್ಟಿ ಆಗಿ ಕಾಡಿಸ್ತಾ ಇದೆ. ಪಾಪ ಪ್ರಜ್ಞೆ ಅವ್ರಿಗೆ ಈಗ ಕಾಡ್ತಾ ಇದೆ, ನಾನು ಮಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ ಸ್ಟಿಲ್ ನೋಡಿ ದ ಫುಲ್ ಕಾರ್ಡ್ ಬರ್ತಾ ಇದೆ. ಈ ಪರ್ಸನ್ ಈಗ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಅವರು ತುಂಬ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮತ್ತೆ ಈ ಒಂದು ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡೋಣ, ಒಂದು ಬಿಗಿನಿಂಗ್ ಅನ್ನುವಂಥದ್ದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಒಂದು ಅಡ್ವೆಂಚರಸ್ ಫೀಲ್ ಇತ್ತು, ಖುಷಿ, ಸಂತೋಷ, ನೆಮ್ಮದಿ ಎಲ್ಲನೂ ಇತ್ತು. ಯಾರೋ ಬೇರೆ ವ್ಯಕ್ತಿ ಹೇಳಿದ್ದಕ್ಕೆ ನಾನು ಕೇಳಿಸ್ಕೊಂಡು ನಿಮ್ಮನ್ನು ದೂರ ಮಾಡಿಕೊಂಡೆ, ನಿಮ್ಮನ್ನು ಅಗೇನೆಸ್ಟ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಆ ಮೂರನೇ ವ್ಯಕ್ತಿ ನಿಮ್ಮನ್ನ ಮಿಸ್ಲೀಡ್ ಮಾಡಿದ್ರು ಅಂತ ಅಂದ್ಬಿಟ್ಟು. ನೋಡಿ ದ ಫುಲ್ ಕಾರ್ಡ್ ಅಂತ ಬಂದಾಗ ಇಲ್ಲಿ ಒಂದು ನಾಯಿ ಇದೆ. ಆ ನಾಯಿ ಇದಕ್ಕೆ ಹೇಳ್ತಾ ಇದೆ ನೀನು ಲೋಡ್ ಬೇಡ ಅನ್ನೋ ಥರ. ಆದರೆ ಈ ಒಂದು ಡಾಗ್ ಅನ್ನೋದು ಒಂದು ಪರ್ಸನ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಅವ್ರಿಗೆ ವೆಲ್ ವಿಶರ್ ಆಗಿ ಅವರ ಜೊತೆಯಲ್ಲಿರೋರು ಅವನಿಗೆ ಒಳ್ಳೇದನ್ನು ಹೇಳಿದ್ರಾ ಅಥವಾ ನಿಮ್ಮ ವ್ಯಕ್ತಿಗೆ ಕೆಟ್ಟದನ್ನು ಹೇಳಿದ್ರಾ ಅನ್ನೋವಂಥದ್ದು ಈ ವ್ಯಕ್ತಿಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ. ಈ ಪರ್ಸನ್ ಆ ಟೈಮಲ್ಲಿ ಇವ್ರು ಹೇಳಿದ್ದನ್ನ ಕೇಳ್ಕೊಂಡು ನಿಮ್ಮ ಹತ್ರ ಬರೋದನ್ನ ನಿಲ್ಲಿಸಿ ಅವ್ರು ಸ್ಟಾಪ್ ಮಾಡಿಬಿಟ್ರು. ಅದೇ ಅವ್ರು ಏನಾದರೂ ಈ ಒಂದು ಪರ್ಸನ್ ಮಾತು ಕೇಳಿರಲಿಲ್ಲ ಅಂತ ಅಂದಿದ್ರೆ ಈ ಒಂದು ಟೈಮಲ್ಲಿ ನೀವಿಬ್ಬರು ಜೊತೆಯಾಗಿರ್ತಿದ್ರಿ. ಸೊ ಯಾರೋ ಒಬ್ಬರು ನಿಮ್ಮ ಒಂದು ರಿಲೇಷನ್ಶಿಪ್ನ ಮಿಸ್ಲೀಡ್ ಮಾಡಿದ್ದಾರೆ, ನಿಮ್ಮ ವಿರುದ್ಧ ಆ ಪರ್ಸನ್ನ ಎತ್ಕಟ್ಟಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅದು ಈ ಪರ್ಸನ್ಗೆ
ಈಗ ರಿಯಲೈಸ್ ಅನ್ನೋವಂಥದ್ದು ಆಗ್ತಾ ಇದೆ, ಈಗ ಅವ್ರಿಗೆ ಗಿಲ್ಟ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ, ಈಗ ಆ ಪರ್ಸನ್ಗೆ ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದು ನ್ಯೂ ಚಾಪ್ಟರ್ನ ಓಪನ್ ಮಾಡೋಣ, ಒಂದು ನ್ಯೂ ಬಿಗಿನಿಂಗ್ನ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಪರ್ಸನ್ ಈಗ ಫೀಲ್ ಮಾಡ್ತಾ ಇರೋ ಅಂಥದ್ದು. ಆ್ಯಂಡ್ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಇನ್ನು ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಯಾವುದೇ ಮೂರನೇ ವ್ಯಕ್ತಿನೋ ಅಥವಾ ಇನ್ಯಾರೋ ಬಂದ್ರೂ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಈಗ ನನಗೆ ಅರ್ಥ ಆಗಿದೆ ನಾನು ಏನು ಮಾಡಿದೆ ಅನ್ನೋದು ಅಂದ್ಬಿಟ್ಟು ಅವ್ರಿಗೆ ಒಂದು ಸ್ಟ್ರಾಂಗಾಗಿ ಅವ್ರಿಗೆ ಗೊತ್ತಾಗಿದೆ. ಸೊ ನಿಮ್ಮ ಒಂದು ವಿಚಾರ ಈ ಪರ್ಸನ್ಗೆ ಎಲ್ಲನೂ ಟ್ರಾನ್ಸ್ಪರೆಂಟಾಗಿ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವುದೇ ಒಂದು ರಿಲೇಷನ್ಶಿಪ್ ಆದ್ರೂ ಟೈಮ್ ಕೊಟ್ಟಾಗ ಆ ರಿಲೇಷನ್ಶಿಪ್ಪಲ್ಲಿ ಯಾರು ಕರೆಕ್ಟು ಯಾರು ತಪ್ಪು, ಎಲ್ಲಿ ನಮ್ಮ ರಿಲೇಷನ್ಶಿಪ್ ಹಾಳಾಯಿತು ಅನ್ನೋದು ಅರ್ಥ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಪರ್ಸನ್ಗೂ ಕೂಡ ಅಷ್ಟೇ, ಅವ್ರು ಎಲ್ಲಿ ರಾಂಗ್ ಮಾಡ್ತಿದ್ರು, ಎಲ್ಲಿ ಅವರು ಮಿಸ್ಟೇಕ್ ಮಾಡಿಕೊಂಡ್ರು, ಯಾಕೆ ಬೇರೆ ಒಂದು ವ್ಯಕ್ತಿನ ಅವರು ಒಂದು ರಿಲೇಷನ್ಶಿಪ್ಪಲ್ಲಿ ಬಿಟ್ಕೊಂಡ್ರು, ಅಥವಾ ಬೇರೆ ವ್ಯಕ್ತಿಗೆ ನಿಮ್ಮ ವಿಚಾರ ಗೊತ್ತಾದ ಮೇಲೆ ಹೇಗೆ ಆ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದೆಲ್ಲ ಈ ಪರ್ಸನ್ಗೆ ಲೇಟಾಗಿ ರಿಯಲೈಸೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ಈ ಪರ್ಸನ್ಗೆ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ಸೊ ಈ ಪರ್ಸನ್ ಈಗ ಅನ್ನಿಸ್ತಾ ಇದೆ ಅವ್ರಿಗೆ ನನ್ನ ಲೈಫಲ್ಲಿ ಒಂದು ನ್ಯೂ ಚಾಪ್ಟರ್ ಅನ್ನೋವಂಥದ್ದನ್ನು ಸ್ಟಾರ್ಟ್ ಮಾಡಬೇಕು, ಮತ್ತೆ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು, ನಾನಿಲ್ಲಿ ಚೇಂಜ್ ಆಗಬೇಕು, ನಾನು ಈ ಒಂದು ರಿಲೇಷನ್ಶಿಪ್ಗೆ ಈಗ ಎಫರ್ಟ್ಸ್ ಹಾಕಬೇಕು, ನಾನಿದ್ದರೆ ಇಲ್ಲಿ ಈ ಪರ್ಸನ್ ಇದ್ದರೆ ನನ್ನ ಲೈಫಲ್ಲಿ ತುಂಬ ಖುಷಿ ಸಂತೋಷ ಅನ್ನೋವಂಥದ್ದು ಇರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಈಗ ಚೇಂಜ್ ಆಗೋಕ್ಕೆ ಅಂತ ಹೊರಟಿದ್ದಾರೆ. ಸೊ ಈ ಒಂದು ಚೇಂಜನ್ನು ಈಗ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದು ಈಗ ನಿಮಗೆ ಬಿಟ್ಟಿರೋ ಅಂಥದ್ದು. ಸೊ ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ರೆಸೊನೇಟೆಡ್ ಅಂತ ಆದರೂ ಕಮೆಂಟ್ ಮಾಡಿ, ಇಲ್ಲ ಅಂತ ಅಂದರೆ 111 ಅಂತ ಆದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.